ಪ್ರತಿಭಾ ಕಾರಂಜಿ ಜಮಖಂಡಿ ತಾಲೂಕಿನ ಸಾವಳಗಿಯ ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಮಾದರಿ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ನಡೆಯಿತು. ವಿದ್ಯಾರ್ಥಿಗಳ ಕಲಿಕಾ ಪ್ರಗತಿಗೆ ಪೂರಕವಾದ ವಾತಾವರಣ ಸೃಷ್ಟಿಸುವ ಪ್ರತಿಭಾ ಕಾರಂಜಿ ಸ್ಪರ್ಧೆಗಳಲ್ಲಿ ಮಕ್ಕಳ ಭಾಗವಹಿಸುವಿಕೆ ಬಹಳ ಮುಖ್ಯ ಎಂದು ಎಸ್ಟಿಎಂಸಿ ಅಧ್ಯಕ್ಷ ಶ್ರೀಶೈಲ ಪತ್ತಾರ್ ಹೇಳಿದರು. ಸ್ಪರ್ಧೆಗಳಲ್ಲಿ ವಿಜೇತರಾದ ಮಕ್ಕಳಿಗೆ ಪ್ರಶಸ್ತಿ ಪತ್ರ ವಿತರಿಸಲಾಯಿತು. ತಾಲೂಕಿನ ಸಾವಳಗಿ ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಮಾದರಿ ಪ್ರಾಥಮಿಕ ಪಾಠಶಾಲೆಯ ಆವರಣದಲ್ಲಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಎಸ್ಟಿಎಂಸಿ ಅಧ್ಯಕ್ಷರಾದ ಶ್ರೀಶೈಲ್ ಪತ್ತಾರ್ ಅವರು ರಿಬ್ಬನ್ ಕಟ್ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸಂಜಯ್ ಭೈರಪ್ಪ ಮಾಳಿ, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಅನುಪಮಾ ರಾಜು ಕರಾಬಿ, ಎಸ್ಟಿಎಂಸಿ ಉಪಾಧ್ಯಕ್ಷರಾದ ಅನ್ನಪೂರ್ಣ ಕೇದಾರಿ, ಸವದತ್ತಿ ಗ್ರಾಮ ಪಂಚಾಯತ್ ಸದಸ್ಯರಾದ ಸುಜಿತಾ ಗೌಡ ಪಾಟೀಲ, ಸಿದ್ಧಾರ್ಥ ತಳಕೇರಿ ಹಾಗೂ ಕೆಜಿ ಎಂಪಿಎಸ್ ಶಾಲೆಯ ಮುಖ್ಯ ಗುರುಮಾತೆಯವರಾದ ಶ್ರೀಮತಿ ಆರ್ಎಂ ವಿಜಯಪುರ ಮೇಡಂ, ಸಾವಳಗಿ ವಲಯದ ಸಿಆರ್ಪಿಯವರಾದ ಶ್ರೀ ರಘು ಹಿರೇಮಠ್, ಜಗದೀಶ್ ಕುಳ್ಳೊಳ್ಳಿ ಮತ್ತು ಸಾವಳಗಿಯ ಹಿರಿಯ ದಲಿತ ಮುಖಂಡರಾದ ರಾಜು ಮೇಲಿನಕೆರೆ, ಪಿಕೆಪಿಎಸ್ ಹಾಲಿ ಅಧ್ಯಕ್ಷರಾದ ಬಸವರಾಜ್ ಪರಮಗುಂಡ, ಕೆಎಸ್ಪಿಎಸ್ಟಿಎ ತಾಲೂಕು ಕಾರ್ಯದರ್ಶಿಗಳಾದ ನೇಮಿನಾಥ ನ್ಯಾಮೇಗೌಡ, ಪಂಡಿತ್ ಪಾರ್ಶ್ವನಾಥ ಉಪಾಧ್ಯಕ್ಷೆ, ಪ್ರಶಾಂತ್ ಜಂಬಗಿ, ವಿಜಯ್ ಕುಮಾರ್ ಹಲಗಿಮನಿ, ಬಿಟಿ ಮಾಳಿ, ಎಂಎಚ್ ಟಕ್ಕಳಕಿ, ಅರವಿಂದ್ ನವಣಿ ಉಪಸ್ಥಿತರಿದ್ದರು. ಸಿಆರ್ಪಿಯವರಾದ ರಘು ಹಿರೇಮಠ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಹಾಗೂ ಗೋಠಿ ಸಿಆರ್ಪಿಗಳಾದ ಧರಪ್ಪ ಕುಂಬಾರ್ ಸಂವಿಧಾನ ಪೀಠಿಕೆ ಬೋಧಿಸಿದರು. ಪಾರ್ಶ್ವನಾಥ ಉಪಾಧ್ಯೆ, ಸುಜಿತಾ ಗೌಡ ಪಾಟೀಲ, ರಾಜು ಮೇಲಿನಕೇರಿಯವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಶಿಕ್ಷಕರಾದ ಜಗದೀಶ್ ಮಾಳಿಯವರು ನಿರೂಪಣೆ ಮಾಡಿದರು. ಕ್ಲಸ್ಟರ್ ಮಟ್ಟದ ಎಲ್ಲಾ ಶಿಕ್ಷಕರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ವಿನೋದ್ ಸೂರಗುಂಡ, ಟಿವಿ11 ಕನ್ನಡ, ಜಮಖಂಡಿ.